ನಮಸ್ಕಾರ, ನಾನು ನಿಮ್ಮ ಕರ್ನಾಟಕ. ಇದು ಮೈಸೂರು ಅರಮನೆ ಮತ್ತು ಹಂಪಿಯ ನಾಡು. ಇಲ್ಲಿ ಜೋಗ ಜಲಪಾತದ ಸೌಂದರ್ಯವಿದೆ. ನನ್ನನ್ನ ನೋಡಲು ನೀವು ಬನ್ನಿ. ನಮಸ್ಕಾರ, ಗೋಲಗುಮ್ಮಟ ಮಾತನಾಡ್ತಾ ಇದ್ದೇನೆ. ನಾನು ಬಿಜಾಪುರದ ಐತಿಹಾಸಿಕ ಹೆಮ್ಮೆ. ನನ್ನ ಈ ಬೃಹತ್ ಗುಮ್ಮಟ ಜಗತ್ತಿನಲ್ಲೇ ಎರಡನೇ ದೊಡ್ಡದಾಗಿದೆ. ಗೈಸ್, ನೀವು ನೋಡಿದ್ರಲ್ಲ AI ವಿಡಿಯೋಸ್ಗಳು, ಅವು ತುಂಬ ಇಂಟರ್ನೆಟ್ಟಲ್ಲಿ ವೈರಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ತುಂಬ ಮಿಲಿಯನ್ ಗಂಟಲೆ ವ್ಯೂಸ್ ಬರ್ತಾ ಇದೆ. ತುಂಬ ಜನ ಅದರಿಂದ ಅರ್ನಿಂಗ್ ಸಹ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಕೂಡ ಫ್ರೀಯಾಗಿ ನಿಮ್ಮ ಒಂದು ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ಕೊಂಡು ಆ ರೀತಿ AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ತುಂಬ ಲೇಟ್ ಮಾಡೋದು ಬೇಡ, ಹೇಗೆ AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ, ಸಿಂಪಲ್ಲಾಗಿ ಇವಾಗ ನಿಮ್ಮ ಒಂದು ಫೋನಲ್ಲಿ ChatGPT ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಓಪನ್ ಮಾಡಿದ್ದೀನಿ. ನೋಡ್ಬೋದು, ನಿಮಗೆ ಯಾವ ರೀತಿ ವಿಡಿಯೋ ಬೇಕಾಗಿರ್ತಲ್ಲ, ಅದನ್ನು ಹಾಕಬೇಕಾಗುತ್ತೆ. ನನಗೆ ಎಕ್ಸಾಂಪಲ್ಗೆ ಗೋಲಗುಮ್ಮಟದ್ದು ತನ್ನ ಬಗ್ಗೆ ವಿವರಣೆ ಕೊಡುವಂಥ ಒಂದು ವಿಡಿಯೋ ಬೇಕಾಗಿತ್ತು, ಓಕೆನಾ. ಅದಕ್ಕೋಸ್ಕರ ನಾನು ಇಲ್ಲಿ ಹಾಕಿದ್ದೀನಿ, ಗೋಲಗುಮ್ಮಟ ತನ್ನ ಬಗ್ಗೆ ವಿವರಿಸುವ ಒಂದು ಗೂಗಲ್ ಫ್ಲೋ ಪ್ರಾಂಪ್ಟ್ ಕೊಡು ಅಂತ ನಾನು ಒಂದು ChatGPTಗೆ ಕಳಿಸಿದ್ದೀನಿ, ಓಕೆನಾ. ನೀವು ಇದೇ ರೀತಿ ಕಳಿಸಿ, ನಿಮ್ಗೆ ಏನು ಬೇಕಲ್ಲ ಅದನ್ನು ಹಾಕ್ಕೊಂಡು ಮುಂದ್ಗಡೆ ಗೂಗಲ್ ಫ್ಲೋ ಪ್ರಾಂಪ್ಟ್ ಕೊಡು ಅಂತ ಹಾಕಿ, ಓಕೆನಾ. ಅದು ಒಂದು ಕನ್ನಡದಲ್ಲಿ ಒಂದು ಪ್ರಾಂಪ್ಟ್ನ ಕೊಡುತ್ತೆ. ಈ ಒಂದು ಪ್ರಾಂಪ್ಟ್ನ ಇದನ್ನು ಕಾಪಿ ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಾಗಿ ಬ್ಯಾಕ್ ಬನ್ನಿ. ಅದಾದಮೇಲೆ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಓಪನ್ ಮಾಡಿದ್ದೀನಿ. ಸರ್ಚಲ್ಲಿ ನೀವು ಗೂಗಲ್ ಫ್ಲೋ ಅಂತ ಸರ್ಚ್ ಮಾಡಬೇಕಾಗತ್ತೆ. ನಾನು ಇವಾಗ ಸರ್ಚ್ ಮಾಡ್ತೀನಿ, ಗೂಗಲ್ ಫ್ಲೋ, ಓಕೆ. ಗೂಗಲ್ ಫ್ಲೋವನ್ನು ಸರ್ಚ್ ಮಾಡಿ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರ್ತೀವಿ, ನೋಡ್ಬೋದು. ಈ ಒಂದು ಅಪ್ಲಿಕೇಶನನ್ನು ನೀವು ನೋಡ್ಕೊಳ್ಳಿ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಆದಮೇಲೆ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನ ಕೊಟ್ಟು ಆ್ಯಡ್ ಮಾಡಬೇಕಾಗುತ್ತೆ, ಓಕೆನಾ. ನಾನು ಇವಾಗ ಹಲವಾರು ವೀಡಿಯೋಸ್ಗಳನ್ನ ನೋಡ್ಬೋದು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನೀವು ಇದನ್ನು ಜಿಮೇಲ್ ಅಕೌಂಟನ್ನ ಕೊಟ್ಟು ಲಾಗಿನ್ ಆದಮೇಲೆ ರಿಜಿಸ್ಟರ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಅನ್ನೋ ಒಂದು ಇದನ್ನು ಒಂದು ಬಟನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ವೆಯ್ಟ್ ಮಾಡಿ, ಓಕೆ. ಇಲ್ಲಿ ನೀವು ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಯಾವ ಒಂದು ವಿಡಿಯೋಸ್ ಬಗ್ಗೆ ಮಾಡ್ತಾ ಇರ್ತೀರಲ್ಲ, ಯಾವುದೇ ಈಗ ಎಕ್ಸಾಂಪಲ್ ನಾನು ಗೋಲಗುಮ್ಮಟ ಬಗ್ಗೆ ಮಾಡಿದ್ದೀನಿ. ನೀವು ಯಾವುದ್ರ ಬಗ್ಗೆ ಮಾಡ್ತಾ ಇರ್ತೀರಲ್ಲ, ಅದರದೊಂದು ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಕ್ರೋಮಲ್ಲಿ. ನಾನು ಇವಾಗ ಗೋಲಗುಮ್ಮಟ ಬಗ್ಗೆ ಮಾಡ್ತಾ ಇರೋದ್ರಿಂದ ಅದರದ್ದು ಒಂದು ಫೋಟೋನ ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ಇಮೇಜನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಡನ್ ಅಂತ ಕೊಡಿ, ಓಕೆನಾ. ನೋಡ್ಬೋದು, ಅಲ್ಲಿ ಒಂದು ಫೋಟೋ ಅಪ್ಲೋಡ್ ಆಗ್ತಾ ಇದೆ. ಅದಾದಮೇಲೆ ನೀವು ಕಾಪಿ ಮಾಡಿರುವಂಥ ChatGPTಯಲ್ಲಿ ಕಾಪಿ ಮಾಡಿರುವಂಥ ಒಂದು ಪ್ರಾಂಪ್ಟ್ ಬೇಕಾಗುತ್ತೆ. ಆ ಒಂದು ಪ್ರಾಂಪ್ಟನ್ನು ಹಾಕಿ ಅದಾದಮೇಲೆ ಇಲ್ಲಿ ಇಮೇಜ್ ಅಂತ ಇದೆಯಲ್ಲ, ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇಮೇಜ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಈಗ ಅದರ ಮೇಲೆ ಕ್ಲಿಕ್ ಮಾಡಿದೆ. ನಿಮಗೆ ಇಲ್ಲಿ ಬೇಕಾಗಿರೋದು ವಿಡಿಯೋ ಜನ್ರೇಟರ್ ಅಲ್ವಾ, ಓಕೆನಾ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಯಾವುದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಿಮಗೆ ಯಾವ ರೀತಿ ಬೇಕು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀರಾ ಅಥವಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ, ಆ ರೇಷಿಯೋನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ನೀವು ಇದನ್ನು 10 ಸೆಕೆಂಡ್ಗೆ ಇನ್ಕ್ರೀಸ್ ಮಾಡಿ. ಇಷ್ಟೇ ಆಯಿತು, ಓಕೆನಾ. ಅದಾದಮೇಲೆ ಇಲ್ಲಿ ಎರೋ ಮಾರ್ಕ್ ಅಂತ ಇದೆ ನೋಡಿ, ಓಕೆನಾ. ಈ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಆದಮೇಲೆ ನೋಡ್ಬೋದು ಲೋಡಿಂಗ್ ಆಗ್ತಾಯಿದೆ. ನಾನು ಇವಾಗ ಇದನ್ನು ಪಾಸ್ ಮಾಡ್ತೀನಿ. ಲೋಡಿಂಗ್ ಆದಮೇಲೆ ಯಾವ ರೀತಿ ವಿಡಿಯೋ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಗೈಸ್, ನೋಡ್ಬೋದು ಇವಾಗ ವಿಡಿಯೋ ಜನ್ರೇಟ್ ಆಗಿದೆ. ನಾನು ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ವೆಯ್ಟ್ ಮಾಡಿ. ನಮಸ್ಕಾರ, ಗೋಲಗುಮ್ಮಟ ಮಾತನಾಡ್ತಾ ಇದ್ದೇನೆ. ನಾನು ಬಿಜಾಪುರದ ಐತಿಹಾಸಿಕ ಹೆಮ್ಮೆ. ನನ್ನ ಈ ಬೃಹತ್ ಗುಮ್ಮಟ ಜಗತ್ತಿನಲ್ಲೇ ಎರಡನೇ ದೊಡ್ಡದಾಗಿದೆ. ನಮಸ್ಕಾರ. ನೋಡಿದ್ರಲ್ಲ ಗೈಸ್, ಯಾವ ರೀತಿ ನಾನು ಇಲ್ಲಿ AIನ ಯೂಸ್ ಮಾಡಿಕೊಂಡು ಗೋಲಗುಮ್ಮಟ ತನ್ನ ಬಗ್ಗೆ ತಾನೇ ಹೇಳುವಾಗಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದಾನಂತ. ಇದೇ ರೀತಿ ನಿಮಗೆ ಯಾವುದು ಬೇಕು ಅದನ್ನು ಕ್ರಿಯೇಟ್ ಮಾಡ್ಬೋದು, ಓಕೆನಾ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದರೆ ನಿಮಗೆ ಯೂಸ್ ತುಂಬ ಬರುತ್ತೆ. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂದರೆ, ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಗ್ಯಾಲರಿಗೆ HD ಕ್ವಾಲಿಟಿಯಲ್ಲಿ ಸೇವ್ ಆಗುತ್ತೆ. ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗಿರೋದು ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂತು, ಓಕೆನಾ. ಇವಾಗ ನಿಮ್ದು ಏನಾದರೂ ಕ್ರೆಡಿಟ್ ಲಿಮಿಟ್ ಮುಗಿದ್ರೆ, ನಾನು ಇವಾಗ ಹಲವಾರು ವೀಡಿಯೋಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಕ್ರೆಡಿಟ್ ಲಿಮಿಟ್ ಏನಾದರೂ ಮುಗಿದ್ರೆ ಇಲ್ಲಿ ಅಕೌಂಟ್ ಮೇಲೆ ಕ್ರಿಯೇಟ್ ಮಾಡಿ, ಓಕೆನಾ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸೈನ್ ಔಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ಗೆ ಬೇರೆ ಒಂದು ಅಕೌಂಟಿಂದ ಲಾಗಿನ್ ಆಗಿ, ಓಕೆನಾ. ಥ್ಯಾಂಕ್ ಯು ಗೈಸ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.